ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ತಾನು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಅಥವಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನಿವತ್ತು ಜಾಲಿವುಡ್ಗೆ ವಿಸಿಟ್ ಮಾಡಿದೆ. ಅಲ್ಲಿ ತುಂಬಾ ಅಡ್ವೆಂಚರಸ್ ಗೇಮ್ಸ್ ಇದೆ ಅಂತ ಹೇಳಿದರು. ಸೊ ಹಾಗಾಗಿ ಏನೆಲ್ಲ ಗೇಮ್ಸ್ ಇದೆ ಹಾಗೆ ನಾನು ಎಷ್ಟು ಗೇಮ್ಸ್ನ ಆಡಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಪ್ಲೀಸ್ ಕೊನೆವರೆಗೂ ವಿಡಿಯೋನ ಮಿಸ್ ಮಾಡದೆ ನೋಡಿ. ನಾನು ಇವಾಗ ಒಳಗಡೆ ಎಂಟರ್ ಆಗ್ತಿದ್ದೀನಿ. ಹಾಗೆ ಈ ವ್ಯೂ ನೋಡಿದಾಗ ನನಗೆ ತುಂಬಾ ಇಷ್ಟ ಆಯಿತು. ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ವುಮೆನ್ಸ್ ಡೇ ಆಫರ್ ಇದ್ದಿದ್ದರಿಂದ ನಮಗೆ ಕಾಸ್ಟ್ ಕೂಡ ಕಡಿಮೆ ಆಯಿತು. ಎಷ್ಟಾಯಿತು ಅನ್ನೋದನ್ನ ಮುಂದೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಜಾಲಿವುಡ್ಡಲ್ಲಿ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದು ಟಿಕೆಟ್ಸ್ನ. ಆನ್ಲೈನಲ್ಲಿ ಕೂಡ ಸಿಗುತ್ತೆ ಮತ್ತು ಅಲ್ಲೇ ಹೋದ್ರೂ ನಿಮಗೆ ಟಿಕೆಟ್ ಅವೈಲೇಬಲ್ ಇರುತ್ತೆ. ಬಟ್ ನಾನು ಆನ್ಲೈನಲ್ಲೇ ಬುಕ್ ಮಾಡಿದ್ದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ DSLR ಕ್ಯಾಮ್ರಾಗಳೆಲ್ಲ ಒಳಗಡೆ ಅಲೋ ಇರೋದಿಲ್ಲ. ನೀವು ಎಂಟರ್ ಆಗ್ತಿದ್ದಂಗೆ ಸೆಕ್ಯೂರಿಟಿಗಳು ಇನ್ಸ್ಟ್ರಕ್ಟ್ ಮಾಡ್ತಾರೆ DSLR ಕ್ಯಾಮ್ರಾ ಒಳಗಡೆ ಅಲೋ ಇರೋದಿಲ್ಲ ಅಂತ. ನಾನು ಗೊತ್ತಿಲ್ಲದೇ ತೊಗೊಂಡು ಹೋಗ್ಬಿಟ್ಟಿದ್ದೆ. ಬಟ್ ಏನೂ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಇಲ್ಲಿ ಒಂದು ಬ್ಯಾಗೇಜ್ ಕೌಂಟರ್ ಅಂತ ಇದೆ. ಇಲ್ಲಿ ನಾವು ಕ್ಯಾಮ್ರಾನ ಕೊಟ್ಬಿಟ್ಟು ಹೋಗಬಹುದು. ಇಲ್ಲಿ ಒಂದು ರೆಸಿಪ್ಟ್ ಕೂಡ ಕೊಡ್ತಾರೆ. ಇವ್ರಿಗೆ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ. 11 to 7 o'clock ಒಳಗಡೆ ನಾವು ಕಲೆಕ್ಟ್ ಮಾಡ್ಕೊಳ್ಬೇಕು. ಇವರು ಕೊಟ್ಟಿರುವಂತಹ ರೆಸಿಪ್ಟನ್ನ ನಾವು ಸಂಜೆ ಹೋಗಬೇಕಾದ್ರೆ ರಿಟರ್ನ್ ಕೊಟ್ಬಿಟ್ಟು ನಾವು ಕ್ಯಾಮ್ರಾನ ಕಲೆಕ್ಟ್ ಮಾಡ್ಕೊಳ್ಬಹುದು. ಇದೆಲ್ಲ ಆದಮೇಲೆ ನಾವು ಹೊರಟಿದ್ದು ಟಿಕೆಟ್ ಕೌಂಟರ್ ಕಡೆಗೆ. ಆನ್ಲೈನಲ್ಲಿ ಬುಕ್ ಮಾಡಿದ್ರೂ ಕೂಡ ನಾವಿಲ್ಲಿ ಟಿಕೆಟ್ನ ಕಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಬಾರ್ಕೋಡ್ ರೀತಿಯಲ್ಲಿರುವಂಥ ಟಿಕೆಟ್ಗಳನ್ನ ಕೊಡ್ತಾರೆ. ಹಾಗೆ ನಾನು ಕಲೆಕ್ಟ್ ಮಾಡಿಕೊಂಡು ಕೂಡ ಬಂದೆ. ನಮ್ಮ ಗ್ಯಾಂಗಲ್ಲಿ ಇದ್ದಿದ್ದು 7 ಮೆಂಬರ್ಸ್ ಲೇಡೀಸು ಹಾಗೆ ಒಬ್ಬ ಹುಡುಗ ಮಾತ್ರ. ಹಾಗೆ ನಾವು ಒಂದು ಸೆಲ್ಫ್ ವಿಡಿಯೋ ಅಂತ ಮಾಡ್ಕೊಂಡ್ವಿ. ಹಾಗೆ ಇಲ್ಲಿಂದ ನಾವು ಹೊರಟಿದ್ದು ನೆಕ್ಸ್ಟ್ ಒಳಗಡೆ ಎಂಟರ್ ಆಗೋದಕ್ಕೆ. ಟಿಕೆಟ್ನ ಬ್ರಾಸ್ಲೆಟ್ ರೀತಿ ಕೈಗೆ ಹಾಕ್ಕೊಂಡು ಹಾಗೆ ಇಲ್ಲಿ ನಾನು ಸ್ಕ್ಯಾನ್ ಮಾಡೋಕ್ಕೆ ರೆಡಿಯಾಗಿ ನಿಂತಿದ್ದೀನಿ. ಇಲ್ಲಿ ಒಳಗಡೆ ಹೋಗಬೇಕು ಅಂತ ಅಂದರೆ ನಾವಿಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟೆ ಹೋಗಬೇಕು. ಲೈಕ್ ಮೆಟ್ರೋ ಥರ ಫೀಲ್ ಅನ್ನಿಸ್ತು ನನಗೆ ಸ್ವಲ್ಪ. ಅಶೋಕ್ ವಿಡಿಯೋ ಮಾಡ್ತಿದ್ರಿಂದ ಅವನಿಗೆ ಹೇಳ್ತಿದ್ದೆ, ತೋರಿಸು ಒಂದ್ಸಾರಿ ಹೇಗೆ ನಾವು ಸ್ಕ್ಯಾನ್ ಮಾಡ್ತೀವಿ ಅಂತ. ಯಾವಾಗ ನಾವು ಒಳಗಡೆ ಎಂಟರ್ ಆಗ್ತಿದ್ದಾಗೇ ಈ ಸ್ಟುಡಿಯೋದಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣೋದು ಅಂತ ಅಂದರೆ ವೈಡ್ ವಾಟರ್ ಫೌಂಟೈನ್ ಮತ್ತು ವೈಡ್ ಆರ್ಚ್ ಇರೋದು. ಸೊ ಎರಡೂ ಕೂಡ ಮಸ್ತ್ ಅಂತಲೇ ಹೇಳ್ಬೋದು. ನಾನು ಹಾಗೆ ಒಂದು ಸೆಲ್ಫ್ ವಿಡಿಯೋ ಕೂಡ ಮಾಡಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಮತ್ತು ಅಟ್ರಾಕ್ಟಿವ್ ಆಗಿ ಕೂಡ ಇತ್ತು. ನಾನಿಲ್ಲಿ ಫುಲ್ ಎಲ್ಲ ಕವರ್ ಬಂದು ಒಳಗಡೆ ಎಂಟರ್ ಆಗೋದಕ್ಕಿಂತ ಮುಂಚೆ ಇಬ್ಬರು ವೆಲ್ಕಮ್ ಮಾಡೋದಕ್ಕೆ ಗೆಸ್ಟ್ಗಳು ನಿಂತಿರ್ತಾರೆ. ಸೊ ಒಳ್ಳೆ ವೆಲ್ಕಮ್ ಅಂತಲೇ ಹೇಳ್ಬೋದು. ಯಾಕಂದರೆ ನಮಗೆ ತುಂಬಾ ಖುಷಿ ಅನ್ನಿಸ್ತು ಇವರಿಬ್ಬರನ್ನ ನೋಡಿ. ಬಟ್ ನಾವು ಹೋಗಿದ್ದು ಹುಡುಗಿ ಕಡೆ, ಡಾಲ್ ಇದೆಯಲ್ಲ ಈ ಕಡೆ ಬಂದ್ವಿ. ಆದರೆ ನನಗೆ ತುಂಬಾ ಖುಷಿ ಅನ್ನಿಸ್ತು. ಇವ್ರ ಜೊತೆ ಒಂದು ಫೋಟೋ ಹಾಗೆ ವಿಡಿಯೋಸ್ ಎಲ್ಲ ತೊಗೊಂಡ್ವಿ. ನಮ್ಮ ಟೀಮಲ್ಲಿ ಇರೋರಂತೂ ಎಲ್ಲರೂ ಕೂಡ ಒಂದೊಂದು ಫೋಟೋ ವಿಡಿಯೋಸ್ನ ತೊಗೊಂಡಿದ್ದೀವಿ. ಯಾಕಂದರೆ ಯಾರು ಕೂಡ ಮಿಸ್ ಮಾಡ್ಕೊಂಡಿಲ್ಲ. ನಮಗೆ ಇಷ್ಟು ಖುಷಿ ಸಿಗ್ತಿದೆ, ಇನ್ನು ಮಕ್ಳನ್ನ ಕರ್ಕೊಂಡು ಹೋದ್ರೆ ಇನ್ನೂ ಖುಷಿ ಪಡ್ತಾರೆ ಅಂತಲೇ ಹೇಳ್ಬೋದು. ನಾವು ನೆಕ್ಸ್ಟು ಎಂಟರ್ ಆಗ್ತಿರೋದು ಫಸ್ಟ್ ಪ್ಲೇಸ್ ಬಂದು ಸಿನಿಮಾ ವಾಲ್ ಸ್ಟ್ರೀಟ್. ಇಲ್ಲಿ ವಾಲ್ಸ್ ಮೇಲೆ ಇರುವಂತಹ ಪೇಂಟಿಂಗ್ಸ್ ಮತ್ತು ಡ್ರಾಯಿಂಗ್ಸ್ ತುಂಬಾ ಚೆನ್ನಾಗಿದೆ. ಎಲ್ಲ ಲ್ಯಾಂಗ್ವೇಜಸ್ ಹೀರೋದು ಕೂಡ ಇಲ್ಲಿ ಫೋಟೋಸ್ ಇದೆ ಮತ್ತು ಹೀರೋಯಿನ್ಸ್ದು ಕೂಡ. ಹಾಗೆ ಇಲ್ಲಿ ಮಕ್ಕಳಿಗೆ ಬೇಕಾಗಿರುವಂಥ ಕಾರ್ಟೂನ್ಸ್ ಡ್ರಾಯಿಂಗ್ಸ್ ಕೂಡ ಇದೆ. ಮತ್ತು ಇಲ್ಲಿಂದನೇ ಮಕ್ಕಳಿಗೆ ಗೇಮ್ಸ್ಗಳು ಕೂಡ ಸ್ಟಾರ್ಟ್ ಆಗ್ತಿದೆ. ಬಟ್ ಇಲ್ಲಿ ನಾವು ಯಾರೂ ಮಕ್ಕಳನ್ನ ಕರ್ಕೊಬಂದಿರಲಿಲ್ಲ ಅಂತ ನಾನು ಆ ಕಡೆ ಹೋಗಲಿಲ್ಲ ಅಷ್ಟೇ. ಇಲ್ಲಿ ನಾವು ಒಂದು 15 minutes ಆದ್ರೂ ಟೈಮ್ ಸ್ಪೆಂಡ್ ಮಾಡಬೇಕು. ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಇದು ಏನಂತಂದರೆ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಒಳ್ಳೆ ಅಟ್ರಾಕ್ಟಿವ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವಿಲ್ಲಿಂದ ಎಂಟರ್ ಆಗ್ತಿದ್ದಾಗೆ ಮತ್ತೆ ಇನ್ನೊಂದು ಆರ್ಚ್ ಕೂಡ ಸಿಗುತ್ತೆ. ಏರಿಯಾ ಅಂತೂ ತುಂಬಾ ವೈಡ್ ಆಗಿದೆ ಮತ್ತು ರೋಮನ್ ಇನ್ಫ್ರಾಸ್ಟ್ರಕ್ಚರ್ ಇರೋದ್ರಿಂದ ಇಟ್ ಲುಕ್ಸ್ ವೆರಿ ನೈಸ್ ಆ್ಯಂಡ್ ಇಟ್ ಲುಕ್ಸ್ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ಇಲ್ಲಿರುವಂತಹ ಕ್ರಿಯೇಟಿವಿಟಿಗೆ ನಾನೊಂದು ಸಲಾಮ್ ಅಂತಲೇ ಹೇಳಬೇಕು. ಅಷ್ಟು ಚೆನ್ನಾಗಿದೆ ಒಳಗಡೆ ಇಂಟೀರಿಯರ್ ಡಿಸೈನ್ಸ್ ಎಲ್ಲ. ಹಾಗೆ ನಾವು ಇಲ್ಲಿಂದ ಹೋಗಬೇಕಾದ್ರೆ ಒಂದು ರೋಮನ್ ಸ್ಟ್ರೀಟ್ ಸಿಗುತ್ತೆ ಮತ್ತು ಇಲ್ಲಿ ಒಂದು ಸ್ಟ್ಯಾಚ್ಯೂ ಅದರದೇ ಆದಂತಹ ಒಂದು ಲುಕ್ನ ಕೊಡುತ್ತೆ. ಈ ಸ್ಟ್ಯಾಚ್ಯೂ ಹತ್ರ ಫೋಟೋಸ್ ಹಾಗೆ ವಿಡಿಯೋಸ್ ತೊಗೊಂಡ್ರೆ ನಮಗೂ ಕೂಡ ಒಂದು ಮೆಮೊರೀಸ್ ಅಂತ ಇರುತ್ತೆ. ಹಾಗೆ ನನಗೆ ಒಂದು ನೆನಪಾಯಿತು. ಏನಪ್ಪ ಅಂತಂದರೆ ಫಾರ್ಚುನರ್ ಅನ್ನೋ ಮೂವಿ ಅಲ್ಲಿ ಒಂದು ಸೀನ್ನ ಶೂಟ್ ಮಾಡಿದ್ದಾರೆ ಈ ಪ್ಲೇಸಲ್ಲಿ. ಹಾಗೆ ನೀವು ನೋಡ್ತಿರ್ಬೋದು ಫ್ಲೈಟ್, ಹಾಗೆ ಒಂದು ಕಾರ್ಟೂನ್ ಥರ ಇರುವಂತಹ ಫೋಟೋಸ್, ಡ್ರಾಯಿಂಗ್ಸ್
ತುಂಬಾ ಚೆನ್ನಾಗಿದೆ ಪೇಂಟಿಂಗ್ಸ್ ಕೂಡ. ಹಾಗೆ ಇಲ್ಲಿ ಒಳಗಡೆ ಎಂಟರ್ ಆಗ್ತಿದ್ದಾಗೆ ನಮಗೆ ಸಿಗುವಂತಹ ವ್ಯೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಾವು ಅಮೌಂಟನ್ನ ಪೇ ಮಾಡಿ ನಾವಿಲ್ಲಿ ಟಾಯ್ಸ್ನ ವಿನ್ ಮಾಡ್ಬೋದು. ಹೇಗಪ್ಪ ಅಂತಂದರೆ 1 ಬಾಲ್ಗೆ 100 ರುಪೀಸು, ಬಟ್ ಏನಾದರೂ ಫೇಲ್ ಆದರೆ ಏನೂ ಯೂಸ್ ಇಲ್ಲ. ಹಾಗೆ ನಾವು ಇಲ್ಲಿಂದ ಹೋದ್ಮೇಲೆ ಬುಲ್ ರೈಡ್ಗೆ ನಾನು ಟ್ರೈ ಮಾಡೋಣ ಅಂತ ಹೋದೆ. ಸೊ ಬುಲ್ ರೈಡ್ಸ್ ನಾನು ಬೇರೆ ಇದರಲ್ಲೆಲ್ಲ ನೋಡಿದೆ, ಹೇಗೆ ಆಡ್ಬೋದು ಅಂತ ಒಂದು ಸರ್ತಿನೂ ನಾನು ಟ್ರೈ ಕೂಡ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಬುಲ್ ರೈಡ್ನ ಟ್ರೈ ಮಾಡ್ತಾ ಇರೋದು. ನಾನು ಕೂಡ ಬುಲ್ ರೈಡ್ನ ಟ್ರೈ ಮಾಡೋಣ ಅಂತ ಹತ್ತಕ್ಕೆ ಹೋದೆ, ಬಟ್ ಹತ್ತಕ್ಕಂತೂ ಆಗಲಿಲ್ಲ. ಸೊ ನನ್ನ ಫ್ರೆಂಡ್ನ ಸಹಾಯದಿಂದ ನಾನು ಮೇಲ್ಗಡೆ ಕೂತ್ಕೊಂಡೆ ಫೈನಲಿ. ಬಟ್ ಇದನ್ನು ಟ್ರೈ ಮಾಡಬೇಕಾದ್ರೆ ನನಗೆ ಫಸ್ಟಂತೂ ಫುಲ್ ಜೋಶಲ್ಲಿದ್ದೆ, ಯಾಕಂದರೆ ನನಗೆ ಬುಲ್ ರೈಡು ಬೇರೆಯವರೆಲ್ಲ ಆಡಿದಾಗ ನಂಗೆ ಸ್ವಲ್ಪ ಖುಷಿ ಅನ್ನಿಸ್ತಿತ್ತು. ಹಾಗಾಗಿ ಇದು ನಾನು ಟ್ರೈ ಮಾಡಿದಾಗ ಫಸ್ಟ್ ಟೈಮ್ ರೌಂಡ್ ಓಡಿಸ್ತಾರಲ್ವ, ನನಗೆ ಅವಾಗಂತೂ ಫುಲ್ ಖುಷಿಯಲ್ಲೇ ಇದ್ದೆ. ಬಟ್ ಅದು ನೆಕ್ಸ್ಟ್ ರೌಂಡಲ್ಲಿ ತಿರುಗಿಸ್ಬೇಕಾದ್ರೆ ಅವರು ಅದು ಏನು ಮಾಡ್ತಾರೆ ಅಂತಲೇ ಗೊತ್ತಿಲ್ಲ, ಬಟ್ ನನ್ನನ್ನೇ ಕೆಳಗಡೆ ಬೀಳ್ಸಾಕ್ಬಿಡ್ತು. ಆದರೂ ತುಂಬಾ ಎಂಜಾಯ್ ಮಾಡಿದೆ ನಾನಂತೂ. ಹಾಗೆ ಇದೆಲ್ಲ ಆದಮೇಲೆ ನಾವು ಹೊರಟಿದ್ದು ನೆಕ್ಸ್ಟ್ ಗೇಮ್ಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ. ಬಟ್ ನಮಗೆ ಇಲ್ಲಿ ಮ್ಯಾಪ್ ಕೂಡ ತೊಗೊಂಡಿರಲಿಲ್ಲ ನಾವು ಯಾವ್ಯಾವ ಕಡೆ ಹೋಗಬೇಕು ಅಂತ. ಬಟ್ ಗೊತ್ತಿಲ್ಲದೇ ನಾವು ಊಟದ ಕಡೆ ರೋಡಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮಗೆ ನೆಕ್ಸ್ಟು ಸಿಕ್ಕಿದ್ದೇನೆ ಮೇಜ್ ರನ್ನರ್. ಇದೊಂದು ಮಿರರ್ ಕಾನ್ಸೆಪ್ಟು. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು ಈ ಥರ ಮೇಜ್ ರನ್ನರಲ್ಲೆಲ್ಲ, ಯಾಕಂದರೆ ಹೇಗಿರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಕೂಡ ತುಂಬಾ ಇತ್ತು. ಹಾಗಾಗಿ ಒಳಗಡೆ ಎಂಟರ್ ಆಗೋದಕ್ಕಿಂತ ಮುಂಚೆ ನಮಗೆ ಗ್ಲೌಸ್ ಕೂಡ ಕೊಡ್ತಾರೆ. ಇಲ್ಲಿಂದ ಹೋದ್ಮೇಲೆ ನಾವಿಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಟೆಸ್ಟ್ನ ಕಂಡಕ್ಟ್ ಮಾಡಬೇಕು, ಯಾಕಂದರೆ ಎಲ್ಲೋದ್ರೂ ಅದೇ ರೀತಿ ಕಾಣಿಸುತ್ತೆ, ಗೊತ್ತೇ ಆಗೋದಿಲ್ಲ ಯಾವ ಕಡೆ ಹೋಗ್ತಿದ್ದೀವಿ ಯಾವ ಕಡೆ ಬರ್ತಿದ್ವಿ. ಬಟ್ ಇದು ತುಂಬಾ ಈಸಿ ಇರುತ್ತೆ, ಬಟ್ ನಮಗೆ ಇಲ್ಲಿ ಹೇಗೆ ಒಳಗಡೆ ಹೋಗಿ ಹೊರ್ಗಡೆ ಬರೋದು ಅಂತಲೇ ಗೊತ್ತಾಗಲ್ಲ. ಎಸ್ಪೆಷಲಿ ನಾವಂತೂ ಅಲ್ಲಿನೇ ಎಷ್ಟೋ ತನಕ ಸುತ್ತೊಡ್ದಿದ್ದೀವಿ ಅಂದರೆ ಅಷ್ಟು ಸುತ್ತೊಡ್ದಿದ್ದೀವಿ. ನಮಗಿಂತ ಹಿಂದೆ ಬಂದವರೆಲ್ಲ ಬೇಗ ಬೇಗ ಹೋದರು, ಬಟ್ ನಮಗೆ ಗೊತ್ತಿಲ್ಲದೇ ಒಬ್ಬರಿಂದ ಒಬ್ಬರು ಹೋಗಿ ಸರಿಯಾಗಿ ರೂಟ್ ಗೊತ್ತಾಗ್ದೇನೆ ಸೊ ಎಲ್ಲರೂ ಅಲ್ಲೇ ಸುತ್ತಾಡ್ಕೊಂಡಿದ್ವಿ. ಹಾಗೆ ಇಲ್ಲಿ ಮಿರರ್ ಕೂಡ ಹಾಗೆ ಇದೆ, ರೆಡ್ ಕಲರಲ್ಲಿ ಕಲರ್ ಇರೋದ್ರಿಂದ ಗೊತ್ತೇ ಆಗೋದಿಲ್ಲ ಯಾವ ಕಡೆ ಹೋಗಬೇಕು ಯಾವ ಕಡೆ ಬರಬೇಕು ಅಂತಲೂ ಕೂಡ. ಅಶೋಕ ಅಂತೂ ಫಸ್ಟೇ ಗೇಮ್ನ ಕಂಪ್ಲೀಟ್ ಮಾಡಿ ಹೋದ. ಆಮೇಲೆ ನಮಗೆ ಅಂತೂ ಇಂತೂ ನಮಗೆ ಸಿಕ್ತು ಯಾವ ಕಡೆ ಹೋಗಬೇಕು ಅಂತ. ಫೈನಲಿ ನಾವು ಹೊರ್ಗಡೆ ಹೋಗೋಕ್ಕೆ ಜಾಗ ಸಿಕ್ಕಿದ್ರಿಂದ ಹೊರ್ಗಡೆ ಹೋದ್ವಿ. ಬಟ್ ಹೊರ್ಗಡೆ ಹೋದಾಗ ಎಲ್ಲರೂ ನಗ್ತಿದ್ದಾರೆ, ಇಷ್ಟು ಹೊತ್ತು ತೊಗೊಂಡ್ರಲ್ಲ ನೀವು ಅಂತ. ಸೊ ಹಾಗೆ ನಾವು ಕೂಡ ಮಾತಾಡ್ಕೋತಾ ಇದ್ವಿ, ನಾವು ಎಷ್ಟು ಮಂದ ಬುದ್ಧಿಯವರಿದ್ದೀವಿ ಅಂತ. ಜಾಲಿವುಡ್ಡು ಎಲ್ಲಿ ಲೊಕೇಟ್ ಆಗುತ್ತಪ್ಪ ಅಂತ ಅಂದರೆ ಬ್ಯಾಂಗ್ಳೂರು ಮೈಸೂರು ಹೈವೇ ಚಿಕ್ಕಕುಂಟನಹಳ್ಳಿ ನಿಯರ್ ಬೈ ಟಯೋಟಾ ಕಂಪ್ನಿ ಹತ್ರ ಇದೆ. ಇಲ್ಲಿಗೆ ಓನ್ ವೆಹಿಕಲ್ಗೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇದೆ. ನೀವು ಬಸ್ಸಲ್ಲಿ ಕೂಡ ಬರಬಹುದು. ಕೆಂಗೇರಿಗೆ ಬಂದರೆ ನೀವು ಅಲ್ಲಿಂದ 226 NA ಅನ್ನೋ ಬಸ್ ನಂಬರಿಂದ ಹತ್ತಿದ್ರೆ ನೀವು ಬೈರಮಂಗ್ಲ ಸ್ಟಾಪಲ್ಲಿ ಇಳ್ಕೋಬೇಕು. ಅಲ್ಲಿಂದ ಒಂದು 4 ಕಿಲೋಮೀಟರ್ಸ್ ಜಾಲಿವುಡ್ ಇದೆ. ಅಲ್ಲಿಗೆ ಬರಬೇಕಂತಂದರೆ ಆಟೋಗಳಲ್ಲೆಲ್ಲ ಇರುತ್ತೆ, ಆಟೋಗಳಲ್ಲಿ ಬರ್ಬೋದು. ನೀವು ಆಟೋಗಳ ಹತ್ರ ಸ್ವಲ್ಪ ಬಾರ್ಗೇನ್ ಮಾಡಬೇಕು, ಇಲ್ಲ ಅಂದರೆ ತುಂಬಾ ಯಾಮಾರಿಸ್ತಾರೆ. ನಾವು ನೆಕ್ಸ್ಟ್ ಹೋಗಿದ್ದು ದಿ ಲಾಸ್ಟ್ ವರ್ಲ್ಡ್ ಅನ್ನೋವಂತಹ ಡೈನಾಸರ್ ಅಮ್ಯೂಸ್ಮೆಂಟ್ ಪಾರ್ಕ್ ಹಾಗೆ ಎಕ್ಸಿಬಿಷನ್ ಕಡೆಗೆ. ಇದು ಒಳಗಡೆ ಎಂಟರ್ ಆಗ್ತಿದ್ದಾಗೇ ಒಳ್ಳೆ ಲುಕ್ ಇದೆ. ನಾವು ಹೋದಾಗ ಅಷ್ಟು ಕ್ರೌಡ್ ಕೂಡ ಇರಲಿಲ್ಲ, ಹಾಗಾಗಿ ನಮಗೆ ಫ್ರೀ ಇತ್ತು. ಮತ್ತು ಇನ್ಕ್ರೆಡಿಬಲ್ ಅಟ್ರಾಕ್ಷನ್ ಕೊಡುತ್ತೆ ದಿ ಲಾಸ್ಟ್ ವರ್ಲ್ಡ್. ಹಾಗೆ ನಾವು ಹೋಗ್ಬೇಕಾದ್ರೆ ನಮಗೆ ಒಳ್ಳೆ ಜೋಶ್ ಕೂಡ ಇತ್ತು. ಹಾಗೆ ಇಲ್ಲಿ ನಾವು ಫಸ್ಟ್ ಇದರಲ್ಲೇ ಕೂತ್ಕೊಂಡ್ವಿ. ನಮ್ಮ ಪಯಣ ಕೂಡ ಸ್ಟಾರ್ಟ್ ಆಗುತ್ತೆ. ಡೈನಾಸರ್ ವರ್ಲ್ಡ್ ಹೇಗಿದೆ ಅಂತ ನೋಡೋದಕ್ಕೆ ನಮ್ಮ ಫಸ್ಟ್ ರೈಡ್ ಕೂಡ ಸ್ಟಾರ್ಟ್ ಆಯಿತು. ಬಟ್ ನೇಚರ್ ಒಳಗಡೆ ಏನೇ ಇದ್ರೂ ಕೂಡ ನಾವೆಲ್ಲ ಏನೂ ಅಲ್ಲ. ಎಸ್ಪೆಷಲಿ ತುಂಬಾ ಚೆನ್ನಾಗಿದೆ ಒಳಗಡೆ ಎಂಟ್ರೆನ್ಸ್ ಆಗಿರಬಹುದು. ವಾಟರ್ ಗೇಮ್ಸ್ ತರ ಬರುತ್ತಾ? ಇಲ್ಲ, ಸುಮ್ಮನೆ
ಇಲ್ಲಂತೈತೆ ಡೋರ್ ಓಪನ್ ಆಗೋಯ್ತು. ಚೆನ್ನಾಗೈತಲ್ಲ ಇದು ಮುಟ್ಬಾರ್ದಂತೆ ನೋಡು. ಯಾಕೆ ಹೇಳಿ ಎಲ್ಲ ಹಾಳು ಮಾಡ್ತಾರೆ ನೋಡು, ಅದಕ್ಕೆ ಅವ್ರಂಗೆ ಮಾಡಿದ್ದಾರೆ. 1000 ವೋಲ್ಟ್ ಕರೆಂಟ್ ಇದೇನಾರು ಕೆಳಗಿಳೋಗಿ ಬಿಟ್ಬಿಟ್ಟು ಕಮ್ಮಿ ಮುಟ್ಬಾರಂತೆ ಕರೆಂಟ್. ಹೆಂಗಿದೆ ನೋಡೋದು. ಯಾಕೆ ಇಷ್ಟೊತ್ತಂಗ ನಿಲ್ಸವ್ರಲ್ಲ ಇಲ್ಲಿ? ಇನ್ನೂ ಇದೆ ಇನ್ನು. ಈ ರೈಡಲ್ಲಿ ನೀವು ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ ನೀವು ಅನ್ಕೋಬೋದು. ಸುಮಾರು ವರ್ಷಗಳ ಹಿಂದೆ ಡೈನಾಸರ್ಗಳ ಸಂತತಿ ಇತ್ತು, ಬಟ್ ಇವಾಗಿನ ಇದರಲ್ಲಿ ಡೈನಾಸರ್ಗಳು ನೋಡಿರೋದೇ ನೆನಪಿಲ್ಲ ಅನ್ಕೋತೀನಿ ಯಾರಿಗಾದ್ರೂ ಅಷ್ಟೇ. ನಮ್ಮ ಟ್ರಾವೆಲಿಂಗ್ ಇಲ್ಲಿಗೆ ಮುಗೀತು, ಫಾರೆಸ್ಟ್ ಆಫ್ ದ ಡೈನಾಸರ್ಸ್ದು. ಇದಾದಮೇಲೆ ನಾವು ನೆಕ್ಸ್ಟು ಹೋಗಿದ್ದು ಎಕ್ಸಿಬಿಷನ್ ಸೆಂಟರ್ಗೆ. ಸೊ ಎಕ್ಸಿಬಿಷನ್ ಸೆಂಟರ್ ಕೂಡ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಡೈನಾಸರ್ ಬಗ್ಗೆನೇ ಅವರು ತುಂಬ ಎಲ್ಲ ರೀತಿಯ ಇನ್ಫಾರ್ಮೇಷನ್ನ ಕೂಡ ಇದರಲ್ಲಿ ಇದೆ. ಈ ಕಾನ್ಸೆಪ್ಟಲ್ಲಿ ಎಕ್ಸ್ಪೀರಿಯನ್ಸ್ ಅಂತೂ ಇಮ್ಮರ್ಸಿವ್ ಆಗಿದೆ, ಯಾಕಂದರೆ ಆ ಥರ ಡಿಸೈನ್ ಮಾಡಿದ್ದಾರೆ. ಎಂಟರ್ಟೈನಿಂಗ್ ಆಗಿ ಕೂಡ ಇದೆ, ಹಾಗೆ ಎಜುಕೇಷ್ನಲಿ ಕೂಡ ತುಂಬಾ ಇನ್ಫಾರ್ಮೇಷನ್ ಸಿಗುತ್ತೆ. ತುಂಬಾ ಕಲ್ತ್ಕೊಳ್ಳೋಕ್ಕೂ ಕೂಡ ತುಂಬಾ ಇದೆ. ಹಾಗೆ ಇವರು ಡೈನಾಸರ್ಗಳ ಬಗ್ಗೆ, ಸಂತತಿ ಬಗ್ಗೆ, ಅವು ಹೇಗೆ ಉಟ್ಕೊಂಡು ಮತ್ತು ಹೇಗೆ ಅವುಗಳ ಸಂತತಿ ನಿರ್ನಾಮವಾಯಿತು ಅನ್ನೋದನ್ನು ಕೂಡ ಇದರಲ್ಲಿ ತಿಳಿಸ್ಕೊಡ್ತಾರೆ. ಈ ಆಪರ್ಚುನಿಟಿ ತುಂಬಾ ಯುನೀಕ್ ಆಗಿದೆ. ನೀವು ಎಲ್ಲೇ ನೋಡ್ತಾ ಇದ್ದೀರಾ, ಇದು ಡೈನಾಸರ್ದು ಬಾಡಿ ಸ್ಟ್ರೆಚ್ಚರು ಮತ್ತು ಸ್ಕೆಲಿಟನ್ನು. ಅದ್ರ ಕೆಳಗಡೆ ಇರೋದು ಅದ್ರ ಎಗ್ಸ್. ಅದು ಫ್ಯಾಮಿಲೀಸ್ ಆಗಿರ್ಬೋದು ಅಥವಾ ಕಿಡ್ಸಿಗಾಗಿರ್ಬೋದು, ಯಾರಿಗಾದರೂ ಕೂಡ ಈ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಸೈನ್ಸ್ ಮತ್ತು ಹಿಸ್ಟ್ರಿ ಎರಡೂ ಕೂಡ ಇದರಲ್ಲಿದೆ. ಹಾಗೆ ಇದೊಂದು ಪರ್ಫೆಕ್ಟ್ ಅಟ್ರಾಕ್ಷನ್ನಾಗಿ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಇಲ್ಲೇನು ನೋಡ್ತಿದ್ದೀರಾ ನೀವು, ನಾನು ನೆಕ್ಸ್ಟು ತೋರಿಸ್ತಾ ಇರೋದು ಡೈನಾಸರ್ಗಳದ್ದು ತಲೆ ಆಗಿರಬಹುದು ಮತ್ತು ಅದರದ್ದು ಸ್ಕೆಲಿಟನ್ದು ಬಾಡಿ ಸ್ಟ್ರೆಚ್ಚರ್ನ ಕೂಡ ಇಟ್ಟಿದ್ದಾರೆ. ಬಟ್ ಇಲ್ಲಿ ಯಾರೂ ಟಚ್ ಮಾಡೋ ರೀತಿ ಇರೋದಿಲ್ಲ, ಬಿಕಾಸ್ ಒಳ್ಳೆಯದು, ಇಲ್ಲ ಅಂದರೆ ಎಲ್ಲರೂ ಹಾಳು ಮಾಡೋದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇದೆಲ್ಲ ಆದಮೇಲೆ ನಾವು ಮೇಲ್ಗಡೆ ಹೋದ್ವಿ. ಮೇಲ್ಗಡೆ ಹೋಗ್ಬೇಕಾದ್ರೆ ಇಲ್ಲೂ ಕೂಡ ನೀವು ನೋಡ್ತಿದ್ದೀರಾ, ನೀವು ವಾಲ್ದು ಪೇಂಟಿಂಗ್ಸ್ ಒಳಗಡೆ ಏನಂದರೆ ನೇಚರ್ ಥರನೇ ಫೀಲ್ ಅನಿಸುತ್ತೆ ನಮಗೆ ಒಳಗಡೆ ಹೋದಾಗ. ನೀವು ಅನ್ಕೋಬೋದು ಡೈನಾಸರ್ ವರ್ಲ್ಡ್ ಹೇಗಿರುತ್ತೆ ಅಂತ, ಬಟ್ ಇದು ಕೂಡ ತುಂಬಾ ಚೆನ್ನಾಗಿದೆ. ಡೈನಾಸರ್ಗಳ ಬಗ್ಗೆ ತುಂಬಾ ಕ್ರಿಯೇಟಿವ್ ಮೈಂಡಲ್ಲಿ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಡೈನಾಸರ್ಗಳದ್ದು ಬಿಹೇವಿಯರ್ ಹೇಗಿತ್ತು ಮತ್ತು ಅವು ಅರ್ಥಲ್ಲಿ ಹೇಗೆ ಜೀವನ ಮಾಡ್ತಿದ್ವು ಅನ್ನೋದನ್ನ ಕೂಡ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮತ್ತು ಅವೊಂಥರ ಡಿಫ್ರೆಂಟ್ ಸ್ಪೈಸಸ್ ಕೂಡ, ಯಾಕಂದರೆ ಕಂಪ್ಯಾರಿಟಿವ್ಲಿ ಅದರ್ ಅನಿಮಲ್ಸ್ಗೆ ಡೈನಾಸರ್ ಈಸ್ ವೆರಿ ಡಿಫ್ರೆಂಟ್. ಹಾಗಾಗಿ
ಮ್ಯೂಸಿಯಮ್ ಎಲ್ಲ ನೋಡ್ಕೊಂಡಾದ್ಮೇಲೆ ನಾವೀಗ ಎಕ್ಸಿಟ್ ಆಗ್ತಾ ಇದ್ದೀವಿ. ಇದೆಲ್ಲ ಆದಮೇಲೆ ನಾವು ನೆಕ್ಸ್ಟು ಯಾವ ಗೇಮ್ ಸಿಗುತ್ತೆ ಅಂತ ನಮಗೆ ಗೊತ್ತಿಲ್ಲ, ಬಟ್ ನೆಕ್ಸ್ಟು ಹೋಗ್ತಾ ಇದ್ವಿ. ಆವಾಗ ಹೋಗ್ಬೇಕಾದ್ರೆ ನಮ್ಮದು ಬ್ಯಾಗ್ಗಳು ಕೂಡ ತುಂಬಾ ಜಾಸ್ತಿ ಇತ್ತು. ಹಾಗಾಗಿ ನಾವು ಕೌಂಟ್ರಲ್ಲಿ ಕೊಟ್ಬಿಟ್ಟು ಹೋಗೋಣ ಅಂತ ನೋಡಿದ್ವಿ. ಬಟ್ ಅವರು ನಮ್ಮದು ಬ್ಯಾಗ್ಗಳು ಜಾಸ್ತಿ ಇರೋದ್ರಿಂದ ದುಡ್ಡು ಕೂಡ ಜಾಸ್ತಿ ಪೇ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾವು ಹಾಗೆಯೇ ನಮ್ಮ ಹತ್ರನೇ ಕ್ಯಾರಿ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ. ಬಟ್ ನೆಕ್ಸ್ಟು ಯಾವ ಡ್ರೈ ಗೇಮ್ಸಲ್ಲಿ ಟ್ರೈ ಮಾಡಬೇಕು ಅಂತ ಗೊತ್ತಿಲ್ಲ ಅಲ್ಲಿ ಹೋಗೋ ತನಕ. ಒಂದು ಕಡೆ ಡ್ರೈ ಗೇಮ್ಸ್ ಆಡೋಣ ಅಂದರೆ ಬಿಸಿಲು ಬೇರೆ ತುಂಬ ಇತ್ತು, ಯಾಕಂದರೆ ಈ ಸಮ್ಮರ್ ಸೀಸನಲ್ಲಿ ತುಂಬಾ ಬಿಸಿಲಿರುತ್ತೆ. ಹಾಗಾಗಿ ಫೈನಲಿ ನಾವು ಡ್ರೈ ಗೇಮ್ಸ್ ಕಡೆ ಹೊರಟ್ವಿ. ವಂಡರ್ಲಾಗೆ ಕಂಪೇರ್ ಮಾಡಬೇಕು ಅಂತ ಅಂದರೆ ಇದರಲ್ಲಿ ಡ್ರೈ ಗೇಮ್ಸ್ ಸ್ವಲ್ಪ ಕಡಿಮೆನೇ ಇದೆ, ಮತ್ತು ಡ್ರೈ ಗೇಮ್ಸಲ್ಲಿ ಟಫ್ ಗೇಮ್ಸ್ ಕೂಡ ಜಾಸ್ತಿ ಏನಿಲ್ಲ. ಸ್ವಲ್ಪ ಟಫ್ ಗೇಮ್ ಅಂತ ಅನ್ನಿಸ್ತು. ಅದು ಬಿಟ್ಟರೆ ಓವರಾಲ್ ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲಿ ಕ್ರೌಡ್ ಇಲ್ದಿರೋದ್ರಿಂದ ನಮಗೆ ಬೇಗ ಗೇಮ್ಸ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಮತ್ತು ಇನ್ನೊಂದೇನಪ್ಪ ಅಂದರೆ ನಾನು ನೋಡಿರೋ ಪ್ರಕಾರ ಗೇಮ್ಸ್ಗಳು 1-2-3 ಕಷ್ಟ ಅನಿಸುತ್ತೆ, ಅದು ಬಿಟ್ಟರೆ ಎಲ್ಲ ಈಸಿ ಅಂತ ಅನ್ನಿಸ್ತು. ನಾನು ಮೊದಲನೇದಾಗಿ ಹಾಡೋಕ್ಕೆ ಹೊರಟಿರೋದು ಬಂದು ಹ್ಯೂಮನ್ ಗೈರೋ ಅನ್ನೋಂಥ ಗೇಮು. ಇದು ಹೇಗೆ ಅಂದರೆ ಫುಲ್ ರೊಟೇಟ್ ಆಗುತ್ತೆ 360 ಡಿಗ್ರಿಯಲ್ಲಿ. ಮತ್ತು ಇದಕ್ಕೆ ನಾವು ಹತ್ತೋದಕ್ಕಿಂತ ಮುಂಚೆ ಅವರು ಒಂದು ಫಾರ್ಮಲ್ಲಿ ಸೈನ್ ಮಾಡಿಸ್ಕೋತಾರೆ. ಮತ್ತು ನಮಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಹೆಲ್ತ್ ಇಶ್ಯೂಸ್ ಇದ್ದರೆ ಇದರಲ್ಲೆಲ್ಲ ಆಡೋಕ್ಕೆ ಬಿಡೋಲ್ಲ. ಮತ್ತು 50 kg ಮಿನಿಮಮ್ ಇರಲೇಬೇಕು. ಈ ಗೇಮ್ನ ಪ್ಲೇ ಮಾಡೋದಕ್ಕಿಂತ ಮುಂಚೆ ನಂಗೆ ಸ್ವಲ್ಪ ಭಯ ಇತ್ತು, ಅದು ಬಿಟ್ಟರೆ ಓಕೆ ಅಂತ ಅನ್ನಿಸ್ತು. ಆಮೇಲೆ ನನಗೆ ಗೊತ್ತಾಗಿದ್ದು ಇದ್ರದ್ದು ತುಂಬಾ ಭಯ ಆಗುತ್ತೆ, ಎಸ್ಪೆಷಲಿ ಗೇಮು.